ನೋಡಿ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ದು ಪ್ರಾಬ್ಲಮ್ಮು. ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್, ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಹೆಡ್ಸ್ ಟರ್ನಿಂಗ್ ಅಪ್, ಫೈಂಡ್ ದ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸ್, ಆಲ್ಸೋ ಫೈಂಡ್ ಇಟ್ಸ್ ಮೀನ್ ಆ್ಯಂಡ್ ವೇರಿಯನ್ಸ್. ನೋಡಿ ಯಾವ ಥರ ಮಾಡಬೇಕು ನೋಡಿ. ಒಂದು ಕಾಯಿನ್ನ 2 ಸತಿ ಟಾಸ್ ಮಾಡ್ತಾರೆ, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಎಕ್ಸ್ ಏನಂತ ರೆಪ್ರೆಸೆಂಟ್ ಮಾಡ್ತಾಯಿದೆ ಅಂದರೆ ನಂಬರ್ ಆಫ್ ಹೆಡ್ಸು, ಅರ್ಥ ಆಗ್ತಿದೆಯಲ್ವಾ. ಆಮೇಲೆ ನೀವೇನು ಫೈಂಡ್ ಮಾಡಬೇಕು, ಇಲ್ಲಿ ಡಿಸ್ಟ್ರಿಬ್ಯೂಷನ್ನ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಬೇಕು ಫಾರ್ ಎಕ್ಸ್, ಅರ್ಥ ಆಗ್ತಿದೆಯಲ್ವಾ. ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ಮಾಡಿದ್ಮೇಲೆ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಮಾಡಬೇಕು. ಹೆಂಗೆ ಫೈಂಡ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಈ ಕಾಯಿನ್ ಈಸ್ ಟಾಸ್ ಟ್ವೈಸ್ ಅಂದರೆ ನೋಡಿ, ಒಂದು ಕಾಯಿನ್ನ 2 ಸತಿ ಟಾಸ್ ಮಾಡಿದ್ರೆ ನಿಮಗೆ ಪಾಸಿಬಲ್ ಔಟ್ಕಮ್ ಬರೋದು ಯಾವ ಥರ ಅಂದರೆ ನೋಡಿ, ಒಂದು ಕಾಯಿನ್ನ 2 ಸತಿ ಟಾಸ್ ಮಾಡ್ತೀರಾ ಅಂದ್ಕೊಳ್ಳಿ, ನಿಮಗೆ ಹೆಡ್ ಬರುತ್ತೆ. ಇದೊಂದು ಪಾಸಿಬಲ್ ಔಟ್ಕಮ್, ಅರ್ಥ ಆಗ್ತಿದೆಯಲ್ವಾ. ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸು, ಅಂದರೆ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್, ಅಂದರೆ ಯಾವ್ಯಾವ ಪಾಸಿಬಲ್ ಔಟ್ಕಮ್ಸ್ ಇದೆ ಎಲ್ಲ ಇದರಲ್ಲಿ ಇರಬೇಕು. ಅಂದರೆ ಈ ಸ್ಯಾಂಪಲ್ ಸ್ಪೇಸಲ್ಲಿರೋ ಔಟ್ಕಮ್ಸಲ್ಲಿ ಯಾವುದಾದ್ರೂ ಒಂದು ಔಟ್ಕಮ್ ಕಂಪಲ್ಸರಿ ಬರುತ್ತೆ ಅಂತ. ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್ ಅಂದರೆ ಗೊತ್ತಾಗ್ತಿದೆಯಲ್ವ. ನೋಡಿ, HT, TH ಮತ್ತು TT, ಇದು ಸೆಟ್ ಆಫ್ ಪಾಸಿಬಲ್ ಔಟ್ಕಮ್ಸ್ ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್, ಗೊತ್ತಾಗ್ತಿದೆಯಲ್ವ. ಈ ಎಸ್ ಬರೆದ್ಮೇಲೆ ಏನು ಮಾಡಿ, ಇಲ್ಲಿ ಎಕ್ಸ್ ಏನಂತ ರೆಪ್ರೆಸೆಂಟ್ ಮಾಡ್ತಾಯಿದೆ ಅಂತ ಹೇಳ್ತಾಯಿದ್ರೆ ಹೆಡ್ಸ್ ಟರ್ನಿಂಗ್ ಅಪ್. ನೋಡಿ, ಇಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಈಗ ನೋಡಿ, ಈ ಔಟ್ಕಮ್ ಬಂದರೆ 2 ಹೆಡ್ ಇದೆ, ಇದರಲ್ಲಿ 1 ಹೆಡ್ ಇದೆ, ಇದರಲ್ಲಿ 1 ಹೆಡ್ ಇದೆ, ಇದರಲ್ಲಿ 0 ಹೆಡ್. ಅಂದರೆ ಇಲ್ಲಿ ಬಂದು ನಂಬರ್ ಆಫ್ ಹೆಡ್ಸು 0 ಹೆಡ್ಡಿಂದ ಹಿಡಿದು 2 ಹೆಡ್ ಗಂಟ ಇರುತ್ತೆ, ಗೊತ್ತಾಗ್ತಿದೆಯಲ್ವ. ರ್ಯಾಂಡಮ್ ವೇರಿಯಬಲ್ ಎಕ್ಸ್ represents the number of heads turning up. ಇದು ಬರ್ಕೊಳ್ಳಿ. ಇಲ್ಲಿ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಹೆಡ್ಸ್ ಟರ್ನಿಂಗ್ ಅಪ್ ಅಂತ ಬರೆದ್ಬಿಟ್ಟು ಏನು ಮಾಡಿ, ಎಕ್ಸ್ಗೆ ಅಂದರೆ ಈಗ ನೋಡಿ ಎಕ್ಸ್ ಏನೇನಿದೆ ಬರೀರಿ. ಈಗ ನೋಡಿ ಎಷ್ಟು ಇಲ್ಲಿ ನಂಬರ್ ಕೊಡಿ, ಇಲ್ಲಿ 0 ಹೆಡ್ ಬರುತ್ತೆ, ಇಲ್ಲಾಂದರೆ 1 ಅಥವಾ 2. ಎಕ್ಸ್ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 0, 1, 2. ಇಲ್ಲಿ 0 ಅಂದರೆ 0 ಹೆಡ್ಡು, 1 ಅಂದರೆ 1 ಹೆಡ್ಡು, 2 ಅಂದರೆ 2 ಹೆಡ್. ಅರ್ಥ ಆಗ್ತಿದೆಯಲ್ವ. ನೀವೇನು ಮಾಡಬೇಕು ಅಂದರೆ ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ಎಕ್ಸ್ 0 ಅಂದರೆ 0 ಹೆಡ್ ಬರೋ ಔಟ್ಕಮ್ ಎಷ್ಟು ನೋಡಬೇಕಿಲ್ಲಿ, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ 0 ಹೆಡ್ ಬರೋ ಔಟ್ಕಮ್ ಏನು ಒಂದೇ, ಅರ್ಥ ಆಗ್ತಿದೆಯಲ್ವಾ. ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಏನು 4, 1/4. ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ 1 ಹೆಡ್ ಬರೋದು ಔಟ್ಕಮ್ಮು, ಅರ್ಥ ಆಗ್ತಿದೆಯಲ್ವ. ಎಷ್ಟು ಔಟ್ಕಮ್ 1 ಹೆಡ್ ಬರುತ್ತೆ, ಇದು ಮತ್ತು ಇದು, ಅರ್ಥ ಆಗ್ತಿದೆ. ಇದು ಬಂದರೂ 1 ಹೆಡ್ಡೇ ಬರೋದು, ಇದು ಬಂದರೂ 1 ಹೆಡ್, ಗೊತ್ತಾಗ್ತಿದೆಯಲ್ಲ. ಔಟ್ಕಮ್ಮಲ್ಲಿ ಯಾವುದಾದ್ರೂ ಒಂದು ಅಂದರೆ ಔಟ್ಕಮ್ ಬಂದಾಗ 1 ಹೆಡ್ ಯಾವಾಗ ಬರುತ್ತೆ ಅಂದರೆ ಈ 2 ಔಟ್ಕಮ್ ಬಂದಾಗ, ಅಂದರೆ 1 ಹೆಡ್ ಬರೋಕ್ಕೆ ಎಷ್ಟು ನಂಬರ್ ಆಫ್ ಔಟ್ಕಮ್ಸ್ ಇದೆ ಅಂತ ಗೊತ್ತಾಗ್ತಿದೆಯಲ್ವ. ಅದಕ್ಕೆ ಎಷ್ಟು, 1 ಮತ್ತು ಇದು 2, 2/4. ಅರ್ಥ ಆಗ್ತಿದೆಯಲ್ವ. 2/4 ಅಂದ್ರೇನು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9, 3 ಈಕ್ವಲ್ 2 ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ, 1/2 ಬರುತ್ತೆ. ಈಸ್ ಈಕ್ವಲ್ ಟು 1/2. ಈಗ ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ ನೋಡಿ, 2 ಹೆಡ್ ಬರೋ ಅಂದರೆ 2 ಹೆಡ್ಗೆ ಸ್ಯಾಟಿಸ್ಫೈ ಆಗೋ ಔಟ್ಕಮ್ ಯಾವುದು, 1 ಔಟ್ ಆಫ್ 4. ನೋಡಿ, ಇದರಲ್ಲಿ ಈ ಔಟ್ಕಮ್ ಬಂದರೆ ನಿಮಗೆ ಅರ್ಥ ಆಗ್ತಿದೆಯಲ್ವಾ. ಏನಿರುತ್ತೆ, ಹೆಡ್ಡು 2 ಇರುತ್ತೆ, ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಎಷ್ಟು, 1 ಡಿವೈಡೆಡ್ ಬೈ 4, ಗೊತ್ತಾಗ್ತಿದೆಯಲ್ವಾ. ಇದು ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು. 0 ಹೆಡ್ಗೆ ಫೇವರೇಬಲ್ ಕೇಸಸ್ ಡಿವೈಡ್ ಬೈ ಟೋಟಲ್ ಕೇಸಸ್ಸು, 1 ಹೆಡ್ಗೆ ಫೇವರೇಬಲ್ ಔಟ್ಕಮ್ ಬೈ ಟೋಟಲ್ ಔಟ್ಕಮ್, 2 ಹೆಡ್ಗೆ ಫೇವರೇಬಲ್ ಔಟ್ಕಮ್ ಬೈ ಟೋಟಲ್ ಔಟ್ಕಮ್, ಗೊತ್ತಾಗ್ತಿದೆಯಲ್ವ. ಇದು ಬರ್ದಾದ್ಮೇಲೆ ಏನು ಮಾಡಬೇಕು,
ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವ ಥರ ಅಂದರೆ ದ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ದ ಡಿಸ್ಕ್ರೀಟ್ probability distribution is as follows ಅಂತ ಬರ್ಕೋಬೇಕು. ಇಲ್ಲೇನು ಮಾಡಬೇಕು, ಇಲ್ಲಿ x is equal to xi, ಕೆಳಗಡೆ p of xi ಅಂತ ಬರ್ಕೊಳ್ಳಿ. ಇಲ್ಲಿ x ಒಂದು ಏನು 0 1 2, 0 ಹೆಡ್ಗೆ ಔಟ್, ಇದು ಬಂದು ಪ್ರಾಬಬಿಲಿಟಿ 1/4, 1 ಹೆಡ್ಗೆ ಪ್ರಾಬಬಿಲಿಟಿ ಬಂದು 1/2, 2 ಹೆಡ್ಗೆ ಪ್ರಾಬಬಿಲಿಟಿ ಬಂದು 1/4. ಇದು ಒಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ನೋಡಿ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಬರೆದಾದ್ಮೇಲೆ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ ಅವರು. ನೋಡಿ, ಮೀನ್ ಆ್ಯಂಡ್ ವೇರಿಯನ್ಸ್. ಇಲ್ಲಿ ಮೀನ್ ಆ್ಯಂಡ್ ವೇರಿಯನ್ಸ್ಗೆ ಫಾರ್ಮುಲಾ ಬಂದು, ಫಸ್ಟು ಮೀನ್ ಫೈಂಡ್ ಮಾಡೋಣ. ಮೀನ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ xi ಇಂಟು p ಆಫ್ xi. ಇಲ್ಲೇನು ಮಾಡಬೇಕಂದ್ರೆ 0 ಇಂಟು 1/4 ಪ್ಲಸ್, ನೋಡಿ ಇದು ಇಂಟು ಇದು xi ಜೊತೆಗೆ p ಆಫ್ xiನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 1 ಇಂಟು 1/2 ಪ್ಲಸ್ 2 ಇಂಟು 1/4. ಇಲ್ಲಿ ನೋಡಿ 0 ಇಂಟು 1/4 ಪ್ಲಸ್ 1 ಇಂಟು 1/2 ಪ್ಲಸ್ 2 ಇಂಟು 1/4. ಏನು ಬಂತು ಆನ್ಸರ್? 1. ಮೀನ್ ಬಂದು 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೀನ್ನ ನೀವು ಏನಂತ ಡಿನೋಟ್ ಮಾಡ್ಕೋಬೋದು? ಮ್ಯೂ ಅಂತ ಡಿನೋಟ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಮೀನ್ ಆದಮೇಲೆ ಮ್ಯೂ ಇಸ್ ಈಕ್ವಲ್ ಟು 1. ಈಗ ವೇರಿಯನ್ಸ್ನ ಫೈಂಡ್ ಮಾಡಬೇಕು. ನೋಡಿ, ವೇರಿಯನ್ಸ್ಗೆ ಫಾರ್ಮುಲಾ ಇದನ್ನ ವಿ ಅಂತ ಬರ್ಕೊಳ್ಳಿ, ಇದು ಮ್ಯೂ ಈ ಕಡೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಫಾರ್ಮುಲಾ ನೆನಪು ಇಟ್ಕೊಳ್ಳಿ, ಸಮೇಷನ್ ಆಫ್ xi ಸ್ಕ್ವೇರ್ p ಆಫ್ xi ಮೈನಸ್ ಮ್ಯೂ ಸ್ಕ್ವೇರ್. ಇಲ್ಲಿ xi ಸ್ಕ್ವೇರ್ ಅಂದರೆ ನೋಡಿ, ಇದನ್ನ ಸ್ಕ್ವೇರ್ ಮಾಡಿ ಇಂಟು ಮಾಡಬೇಕು. 0 ಸ್ಕ್ವೇರ್ ಇಂಟು 1/4 ಪ್ಲಸ್ 1 ಸ್ಕ್ವೇರ್ ಇಂಟು 1/2 ಪ್ಲಸ್ 2 ಸ್ಕ್ವೇರ್ ಇಂಟು 1/4 ಮೈನಸ್ ಮ್ಯೂ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡೋಣ. ಸ್ಕ್ವೇರು ಇದು ನೋಡಿ, ಇಲ್ಲಿ ಸ್ಕ್ವೇರ್ಗಳನ್ನ ಹಾಕ್ಕೊಳ್ಳಿ. ಮೈನಸ್ 1 ಸ್ಕ್ವೇರ್ 1/2 ಬರುತ್ತೆ ಆನ್ಸರ್. ಇದು ವೇರಿಯನ್ಸು. ಏನಾದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದ್ರೆ ರೂಟ್ ಆಫ್ ವಿ ಮಾಡಬೇಕು. ಅಕಸ್ಮಾತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದ್ರೆ ಏನು ಮಾಡಬೇಕು? ಸ್ಟ್ಯಾಂಡರ್ಡ್ ಕೇಳಿಲ್ಲ, ಇಲ್ಲಿ ಕೇಳಿದರೆ ಏನು ಮಾಡಿ, ಈ ಥರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದನ್ನ ಸಿಗ್ಮಾ ಅಂತ ಡಿನೋಟ್ ಮಾಡ್ತೀವಿ. ಇದಕ್ಕೆ ರೂಟ್ ಆಫ್ ವಿ ಅಂದರೆ ರೂಟ್ ಆಫ್ ವಿ ಅಂದ್ರೇನು 1/2. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇಲ್ಲಿ ನಿಮ್ಗೆ ಏನು ಕೇಳಿದ್ದಾರೆ, ಫಸ್ಟು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಿ, ಆಮೇಲೆ ಮೀನ್ನ ಫೈಂಡ್ ಮಾಡಿ, ಆಮೇಲೆ ವೇರಿಯನ್ಸ್ನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ನೋಡಿ, ಕಾಯಿನ್ನ 2 ಸತಿ ಟಾಸ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ? ಹೆಡ್ ಹೆಡ್, ಹೆಡ್ ಟೈಲು, ಟೇಲ್ ಹೆಡ್ಡು, ಟೇಲ್ ಟೇಲ್. ಇಲ್ಲಿ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇದೆಯಲ್ಲ, ರೆಪ್ರೆಸೆಂಟ್ ದ ನಂಬರ್ ಆಫ್ ಹೆಡ್ಸ್ ಟರ್ನಿಂಗ್ ಅಪ್. ಎಕ್ಸ್ ಅಂದರೆ ಇಲ್ಲಿ ನಂಬರ್ ಆಫ್ ಹೆಡ್ ಎಷ್ಟಿದೆ? ಇಲ್ಲಿ 2 ಇದೆ. ನಂಬರ್ ಆಫ್ ಹೆಡ್ ಎಷ್ಟಿದೆ? 1 ಇದೆ. ನಂಬರ್ ಆಫ್ ಹೆಡ್ ಎಷ್ಟಿದೆ? 1 ಇದೆ. ಇಲ್ಲಿ ನಂಬರ್ ಆಫ್ ಹೆಡ್ 0 ಇದೆ. ಅಂದರೆ ಇಲ್ಲಿ 0 1 2 ಕೊಡಿ. ಇಲ್ಲಿ ನೋಡಿ ರಫ್ ಬರಿತೀನಿ, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ.
ಇದು ನಂಬರ್ ಆಫ್ ಹೆಡ್ಸ್ 2 ಇದೆ, ಇಲ್ಲಿ ನಂಬರ್ ಆಫ್ ಹೆಡ್ 1 ಇದೆ, ಇಲ್ಲಿ ನಂಬರ್ ಆಫ್ ಹೆಡ್ 1 ಇದೆ, ಇಲ್ಲಿ ನಂಬರ್ ಆಫ್ ಹೆಡ್ 0 ಇದೆ. ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನಂಬರ್ಸು ಏನಿದೆ ಆ ನಂಬರ್ಸ್ನ ಇಲ್ಲಿ ಬರೀಬೇಕು. 0 1 2 ಇದೆ, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಅಂದ್ರೇನು ನಂಬರ್ ಆಫ್ ಹೆಡ್ಸು ನಂಬರ್ಸ್ ಬರೀಬೇಕು, ಅದು ರಿಲೇಟೆಡ್ ಟು ಹೆಡ್ ಇರಬೇಕು, ಅದು ಬಂದು 0 1 2 ಬರೆದಾದ್ಮೇಲೆ ಈಗ ಎಕ್ಸ್ 0 ಅಂದರೆ 0 ಹೆಡ್ ಬರೋ ಥರ ಪ್ರಾಬಬಿಲಿಟಿ ಏನು ಅಂತ ಇಲ್ಲಿ ನೋಡಿ. 0 ಹೆಡ್ಗೆ ಇಲ್ಲಿ ಫೇವರೇಬಲ್ ಕೇಸಸ್ ಯಾವುದು? 1 ಔಟ್ ಆಫ್ 4. ನೆಕ್ಸ್ಟು ಅಂದರೆ ಫೇವರೇಬಲ್ ಔಟ್ಕಮ್ ಡಿವೈಡ್ ಬೈ ಟೋಟಲ್ ಔಟ್ಕಮ್, ಅಥವಾ ಫೇವರೇಬಲ್ ಕೇಸಸ್ ಬೈ ಟೋಟಲ್ ಕೇಸಸ್. ಗೊತ್ತಾಗ್ತಿದೆಯಲ್ವಾ? ಟೋಟಲ್ ನಂಬರ್ ಆಫ್ ಕೇಸಸ್. ಪಿ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ 1. ಇಲ್ಲಿ ನೋಡಿ, 1 ಹೆಡ್ಗೆ 2 ಔಟ್ಕಮ್ಮು ಗೊತ್ತಾಗ್ತಿದೆಯಲ್ವಾ? ಫೇವರೇಬಲ್ ಇದೆ, ಅದಕ್ಕೆ 2 ಬೈ ಟೋಟಲ್ ಔಟ್ಕಮ್ ಎಷ್ಟು? 4. 2 ಬೈ 4 ಅಂದರೆ 1/2. ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ಇಲ್ಲಿ ಹೆಡ್ಡು 2 ಹೆಡ್ಗೆ ಫೇವರೇಬಲ್ ಕೇಸು 1 ಇದೆ, ಔಟ್ ಆಫ್ 4, ಅದಕ್ಕೆ 1/4. ಆಮೇಲೆ ಏನು ಮಾಡಬೇಕು? ದ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೋದು. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಅಂದರೆ ಎಕ್ಸ್ ಐ ಅಂದ್ರೇನು? 0 1 2. ಅರ್ಥ ಆಗ್ತಿದೆಯಲ್ವಾ? ಇದು ಎಕ್ಸ್ ಐ ಅಂದರೆ, ಇದು ಎಕ್ಸ್ ಅಂದರೆ, ಪಿ ಆಫ್ ಎಕ್ಸ್ ಅಂದರೆ ಅದರದ್ದು ಪ್ರಾಬಿಲಿಟಿ 1/4. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 0ಗೇನು 1/4, ಎಕ್ಸ್ ಈಸ್ ಈಕ್ವಲ್ ಟು 1ಗೇನು 1/2, ಎಕ್ಸ್ ಈಸ್ ಈಕ್ವಲ್ ಟು 2ಗೇನು 1/4. ಆಮೇಲೆ ಮೀನ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಪಿ ಆಫ್ ಎಕ್ಸ್ ಐ ಅಂದರೆ ಇದು ಇಂಟು ಇದು ಮಾಡಬೇಕು, ಇದು ಇಂಟು ಇದು, ಇದು ಇಂಟು ಇದು. ಇದನ್ನ ಕ್ಯಾಲ್ಸಿಯಲ್ ಟೈಪ್ ಮಾಡಿದ್ರೆ ಇದು ಬರುತ್ತೆ. ನೆಕ್ಸ್ಟ್ ಏನಂದರೆ ವೇರಿಯನ್ಸು. ವೇರಿಯನ್ಸ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಮೈನಸ್ ಪಿ ಆಫ್ ಎಕ್ಸ್ ಐ ಮೈನಸ್ ಮ್ಯೂ ಸ್ಕ್ವೇರ್. ಇಲ್ಲಿ ಎಕ್ಸ್ ಐ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ 1/4 ಪ್ಲಸ್ 1 ಸ್ಕ್ವೇರ್ 1/2 ಪ್ಲಸ್ 2 ಸ್ಕ್ವೇರ್ 1/4 ಮೈನಸ್ 1 ಸ್ಕ್ವೇರ್. ಇದನ್ನ ಕ್ಯಾಲ್ಸಿಯಲ್ ಟೈಪ್ ಮಾಡಿದ್ರೆ 1/2 ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ, ದಟ್ ಈಸ್ ರೂಟ್ ವಿ. ರೂಟ್ ಆಫ್ ವಿ ಅಂದರೆ ರೂಟ್ ಆಫ್ 1/2. ಅರ್ಥ ಆಗ್ತಿದೆಯಲ್ವಾ? ಇಷ್ಟೇ ಆನ್ಸರು. ನೋಡಿ, ಇನ್ನೊಂದು ಈ ಕ್ಯಾಲ್ಸಿಯಲಿ ಮೀನ್ ಮತ್ತು ವೇರಿಯನ್ಸ್ನ ಮಾಡೋಕ್ಕೆ ಒಂದು ಐಡಿಯಾ ಹೇಳ್ತೀನಿ. ಆ ಥರ ಮಾಡಿ ನೋಡಿ. ಮೋಡ್ ಹೊಡೀರಿ, ಇದರಲ್ಲಿ ಸ್ಟ್ಯಾಟ್ 3ಗೆ ಹೋಗಿ, ಅದರಲ್ಲಿ ಸೆಕೆಂಡ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಎಕ್ಸ್ ಅಂದರೆ ಇದು ಹೊಡೀರಿ 0 1 2. ಆಮೇಲೆ ವೈ ಅಂದರೆ ಪಿ ಆಫ್ ಎಕ್ಸ್ ಮಾಡಿ 1/4 1/2 1/4. ಎ ಸಿ ಹೊಡೀರಿ. ಮ್ಯೂ ಅಂದರೆ ಎಕ್ಸ್ ಇಂಟು ವೈ, ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಮಾಡಬೇಕು. ಅಂದರೆ ಶಿಫ್ಟ್ ಹೊಡೆದು 1 ಹೊಡೀರಿ, ಇದರಲ್ಲಿ ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಅಂದರೆ ಇಲ್ಲಿ ಸಮ್ಗೆ ಹೋಗಿ 3, ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಅಂದರೆ 5, ಈಕ್ವಲ್ ಹೊಡೀರಿ, ಈಕ್ವಲ್ ಹೊಡೀರಿ 1. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ವೇರಿಯನ್ಸ್ಗೆ ಏನು? ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಮ್ಯೂ ಸ್ಕ್ವೇರ್ ಬೇಕು. ಅದಕ್ಕೆ ಏನು ಮಾಡಿ? ಫಸ್ಟು ಎ ಸಿ ಹೊಡೀರಿ, ಶಿಫ್ಟು 1, ಇದರಲ್ಲಿ 3, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಅಂದರೆ 7 ಮೈನಸ್ ಮ್ಯೂ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಬೇಕಾದರೆ ಬ್ರ್ಯಾಕೆಟಲ್ಲೇ 1 ಆಗಿಬಿಟ್ಟು ಸ್ಕ್ವೇರ್ ಕೊಡಿ. ಏನು ಆನ್ಸರ್? 1/2 ಅಥವಾ 0.5 ಬರಿಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಕೇಳಿಲ್ಲ ಅವರು, ನಾನು ಎಕ್ಸ್ಟ್ರಾ ಮಾಡಿದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಇದು ಫಸ್ಟ್ ಪೇಜು, ಇದು ಸೆಕೆಂಡು, ಇದು 3ನೇ ಪೇಜು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.